ಅಯ್ಯ, ಇವ್ರದಕ್ಕೆ ಕಾಯ್ಕೊಂಡು ಕುಂತು ಎಷ್ಟೊತ್ತಿಗೆ ಆಯಿತು, ಇನ್ನೂಗೆ ಬರಲಿಲ್ಲ ಇವರು ಚಿಕನ್ಗೆ ತಗೊಂಡು. ಅಯ್ಯ ದೇವ್ರೇ, ನಾನು ಪಟ ಪಟ ಮಾಡಿ ಅವ್ರಿಗೆ ಕರೆದು ತಿನ್ನಿಸಿ ಕಳಿಸ್ಬಿಟ್ರೆ ಆಮೇಲೆ ಇವ್ರ ಫ್ರೆಂಡಿಗೆ ಬಂದು ಎಲ್ಲರೂ ತಿಂದ್ಬಿಟ್ಟು ಹೋಗ್ಬಿಡ್ತಾರೆ. ಪಟ ಪಟ ತಂದು ಕೊಟ್ರೆ ನಾನು ಪಟ್ ಪಟ್ ಮಾಡಿ ಇಡಂಗಿಲ್ವೇ. ಪಾತಿಮಾ, ಪಾತಿಮಾ, ಕಾಕರಿಗೆ ಬಾರ. ಕಾಕರ್ರಿ, ಏನು ಮಾಡ್ತಿದ್ದಿ? ಬಡ ಬಡ ಅಡಿಗೆದು ರೆಡಿ ಮಾಡ್ಕ ಅಂತ ಹೇಳಿದ್ನಲ್ಲ, ನನ್ನ ಫ್ರೆಂಡ್ಸ್ಗೆ ಬರ್ತಾರೆ. ಓ, ಆಯ್ತು ತುಮ್. ಅಯ್ಯ, ಎಷ್ಟೊತ್ತಿಗೆ ಮಾಡಿಬಿಟ್ರಿ ಚಿಕನ್ಗೆ ತಗೊಂಬರೋದು? ನಾನು ಎಲ್ಲ ಮಾಡಿ ಇಟ್ಕೊಂಡು ಮಸಾಲೆಗೆ ತಕ್ಕಂಡು ಇಟ್ಕೊಂಡು ಚಿಕನ್ಗೆ ಕಾಯ್ತಾ ಕುಂತೀನಿ. ನಿಮ್ಮ ಫ್ರೆಂಡಿಗೆ ಬರ್ತಾರೆ, ಮತ್ತು ನಮ್ಮ ಫ್ರೆಂಡಿಗೇನು ಬರ್ತಾರೆ. ಗಿರ್ಜಕ್ಕಗೆ, ಪಾರಕ್ಕಗೆ, ಲಕ್ಷ್ಮಕ್ಕಗೆ ಹೇಳಿದ್ದೀನಿ, ಅವ್ರಿಗೇನು ಬರ್ತಾರೆ. ಮತ್ತು ಸ್ವಲ್ಪ ಜಾಸ್ತಿಗೆ ತಗೊಂಬ ಅಂತ ಹೇಳಿದ್ದೆ, ಜಾಸ್ತಿಗೆ ತಗೊಂಬಂದಿರಿ. ಕ್ಯಾ ಅವ್ರದಕ್ಕೆ ಹೇಳಿದಿ? ನಾನೇನೋ ಜಾಸ್ತಿಗೆ ತಗೊಂಡ್ಬಾ ಅಂದಿದ್ದೀಯಲ್ಲ, ನಮಗೆ ಮನೆಗೆ ಬರುತ್ತೆ ಅಂತ ಹೇಳಿದ್ದಿ ಅಂತ ಅನ್ಕಂದೆ ನಾನು. ಅಯ್ಯ, ನೀ ಅವ್ರಿಗೆ ಹೇಳಿದೀಯ ಅಂದರೆ ಬೇರೆ ದಿನ ಹೇಳ್ತಿದ್ದೀಯಲ್ಲ ನೀನು. ಅವ್ರದಕ್ಕೆ ಬಹುತ್ ಖಾತಾಗಿಮ್ಮ ಓಲೋಗ. ನನ್ನ ಫ್ರೆಂಡಿಗೆ ಉಳಿಯಲ್ಲ ಮತ್ತೆ. ನೋಡು ಹೆಂಗೆ ಮಾಡ್ತೀಯ ಈಗ. ಅವ್ರದಕ್ಕೆ ಬಂದ್ಬಿಟ್ರೆ ಎಲ್ಲ ಡೊಬ್ರಿ ಎಲ್ಲ ತಿಂದು ಎಲ್ಲ ಸಪಾಟ್ ಮಾಡಿ ಹೋಗ್ಬಿಡ್ತಾರೆ. ಹೆಂಗ್ ಮಾಡೋದೀಗ? ಅಯ್ಯೋ ದೇವ್ರೇ. ಅಯ್ಯೋ, नहीं लेवो जी, नहीं लेवो. ಮೇ ಇಸಿಲಿಯೇ ನಿಮಗೆ ಬೋತಿಗೆ ತಗೊಂಬ ಅಂತ ಹೇಳಿದೆ ನಾನು. ಅದಕ್ಕೆ ನಾನು ನಿಮಗೆ 2 kg ಜಾಸ್ತಿನೇ ತಗೊಂಬ ಅಂತ ಹೇಳಿದ್ದು. ಎಷ್ಟು kg ತಗೊಂಬಂದಿರಾ ನೀವು ಇವಾಗ? ನಾನಿವಾಗ 4.5 kg ತೊಗೊಂಬಂದಿದ್ದೀನಿ. ಹಂಗಿದ್ರೆ ಒಂದು ಕೆಲಸ ಮಾಡು, 1 kg ನೀನು ಮಸ್ತಂಗೆ ಲೆಗ್ ಪೀಸ್ ಮಾಡಿಬಿಡು. 1 kg ಸಾರಿ 1.5 kg ನೀನು ಲೆಗ್ ಪೀಸ್ ಮಾಡು. 2 kg ಬಿರಿಯಾನಿಗೆ ಮಾಡಿಬಿಡು, ಮಸ್ತಿಗೆ ಆಗಿಬಿಡುತ್ತೆ. ಮತ್ತು ನಮ್ಮ ಫ್ರೆಂಡ್ಸ್ ಇಬ್ಬರು ಬರ್ತಾರೆ, ಅವರು ಮತ್ತು ಅವ್ರಿಗೇನು ಸ್ವಲ್ಪ ಲೆಗ್ ಪೀಸ್ ಎಲ್ಲ ಇಷ್ಟ ಅವ್ರಿಗೆ. ಹಿಂಗಾಗಿ ಅದಕ್ಕೆ ನಾನು ಹೇಳ್ತಿರೋದು. ಆಮೇಲೆ ಅವ್ರದಕ್ಕೇನು ಸ್ವಲ್ಪ ನೋಡಿ ಹಾಕು. ಆಮೇಲೆ ನಮ್ಮದಕ್ಕೇನು, ನಮ್ಮ ಫ್ರೆಂಡಿಗೇನು ಮತ್ತು ನಮಗೆ ನೋಡಿ ತೆಗ್ದಿಡು ಒಂದು ಸ್ವಲ್ಪ. ಓಹೋ, 3.5 kg ತಗೊಂಬಂದಿದ್ದೀರಾ? ಆಯ್ತು ಬಿಡಿ, ಸಾಕಾಗುತ್ತೆ. ಬಸ್ ಹೋತಲ್ಲೇ ಇಟ್ನ 1.5 kg ಕಬಾಬ್ ಮಾಡಿಬಿಡ್ತೀನಿ, ಲೆಗ್ ಪೀಸ್ಗೆ. 2 kg ಬಿರಿಯಾನಿಗೆ ಮಾಡಿಬಿಡ್ತೀನಿ. ಆಯಿತು, ಥೋಡಾ ಜಲ್ದಿ ಜಲ್ದಿ ಕರೋಗೆ ಅಮ್ಮ. ಓ ಆಯಂಗೆ. ಆಯ್ತು ಆಯಿತು, ನಾನು ಜಲ್ದಿಗೆ ಮಾಡ್ತೀನಿ. ನೀವು ಹೋಗಿ ಮತ್ತೆ ಏನು ಮಾಡ್ತೀರಾ ನೋಡಿ. ನಿಮ್ಮದು ಕೆಲಸಗೆ ಎತ್ತಿಗೆ ಅಂತ ಹೇಳ್ತಾ ಇದ್ದೀರಲ್ಲ, ಅವರು ರಾತ್ರಿ 8 ಗಂಟೆ 8:30 ಅಂದರೆ ಬಂದುಬಿಡ್ತಾರೆ. ನಿಮ್ಮ ಫ್ರೆಂಡಿಗೆ ಎಷ್ಟು ಗಂಟೆಗೆ ಕರ್ಕೊಂಬರ್ತೀರಾ ನೀವು? ಹೌದಾ? ಹಂಗಿದ್ರೆ ಅವ್ರಿಗೆ ಸ್ವಲ್ಪ ನಾನು ಲೇಟಾಗಿ ಕರ್ಕೊಂಬರ್ತೀನಿ ತಗೋ. ಹಂಗಿದ್ರೆ 9 ಗಂಟೆ 9:30 ಹಿಂಗೆ ನಾನು ಕರ್ಕೊಂಬರ್ತೀನಿ. ನೀನು ಮಾಡಿ ಇಟ್ಬಿಡು. ಇದು ಚಿಕನ್ಗೆ ತಗೋ 3.5 kg ಇದೆ. ಬೇಗ ಬೇಗ ಮಾಡಿಬಿಡು. ಮಸಾಲಿಗೇನು ಇದರಲ್ಲೇ ಇದೆ ನೋಡು, ತಗೋ ಇದನ್ನ. ಹಾಂ, ತಗೊಂಡ್ಗೆ ಬರ್ರಿ, ನಾನು ಬೇಗ ಬೇಗ ಮಾಡಿಬಿಡ್ತೀನಿ. ನೀವು ಕೆಲ್ಸಕ್ಕೆ ಹೋಗಿ ಬೇಗ ಬಂದುಬಿಡಿ. ಆಯಿತು, ನಾನು ಹೋಗಿ ಬರ್ತೀನಿ. ನೀನು ಮಧ್ಯಾಹ್ನಗೆ ಏನಾದರೂ ಒಂದು ಸ್ವಲ್ಪ ಮಾಡ್ಕೊಂಡು ಊಟ ಮಾಡು. ಹಂಗೆ ಅಡುಗೆ ಎಲ್ಲ ಮಾಡೋದಕ್ಕೆ ಕುಂದ್ರಬೇಡ, ಉಪವಾಸನೇ. ನಾನು ಹೋಗಿ ಕಾಮ್ಗೆ ಕತಮ್ ಕರ್ಕೆ ಆತು. ಯಪ್ಪ, ಅವರು ಹೋದ್ರೀಗ. ಪಟ ಪಟ ನಾನು ಅಡುಗೆಗೆ ಮಾಡಿ ಸ್ವಲ್ಪ ಏನಾದ್ಗೆ ತಿಂದು ಅಡುಗೆಗೆ ಮಾಡಿ ಅವ್ರಿಗೆ ಕರೆದು ಬಿಡ್ತೀನಿ. ಬೇಗ ಬಂದು ಹೋಗ್ಬಿಡ್ತಾರೆ. ಗಿಡ್ಡು, ಗಿಡ್ಡು, ಏನು ಇವತ್ತು ಮನೆ ಇಷ್ಟು ಶಾಂತ ಐತಲ್ಲ? ಏನು ಸಪ್ಳಾನ ಇಲ್ಲ ಮನ್ಯಾಗ. ಇಲ್ಲಾಂದ್ರೆ ಒಂದು ಅಳತಿ ರಾವ್ ಎಬ್ಬಿಸ್ಬಿಡ್ತಿದ್ಲಿ ನನ್ನ ಹೆಂಡ್ತಿ. ಎಲ್ಲಿ ಪಡಾಳಿ ಆರಿಸ್ಕೊಂತೋಗ್ಯಾಳ ಏನ? ಗಿಡ್ಡು, ಗಿಡ್ಡು, ಏನು ಮಾಡತ್ತಿ? ಯಾವ ಮೂಲ್ಯಾಗದಿದಿ? ಅದಿಯೇ ಇಲ್ಲ ಮನ್ಯಾಗ? ಓಹೋ, ಮೇಡಮರ ಇಲ್ಲಿ ಬಂದು ಮಕ್ಕೊಂದಾರೇನ? ನೋಡ್ ಒಂದು ಈಟರ ಮನೀದು ಏನಾರ ಯತಿ ಗಿತಿ ಐತೆ? ಇಲ್ಲ, ಏನಿಲ್ಲ. ಏನೊಬ್ಬನ್ ದುಡ್ದು ಹಾಕೋನೊಬ್ಬನ ಅದೇನಲ್ಲ ಹೆಂಗಿಂದರ ಬರ್ತೈತಂತೇಳಿ ಏನು ಚಿಂತಿಲ್ಲ, ಏನಿಲ್ಲ. ಕಂಟು ಪೂರ್ತಿ ತಿನ್ನೋದು, ಬೆಲ್ಲ ವಡೆ ಕಲ್ನಂಗೆ ಕುಂದ್ರೋದು, ಮನ್ಯಾನ ಮಂದಿ ಜೊತೆಗೆ ಹಾರಾಡೋದು, ಆಮೇಲೆ ಊರು ಗೆಳತಿಯರನ್ನ ಕರ್ಕೊಂಡು ಪಡಾಳಿ ಹಾರಿಸ್ಕೊಂತ ಅಡ್ಡಾಡೋದು. ಇದಿಷ್ಟು ಬಿಟ್ರೆ ಮತ್ತಿನ್ನೇನು ಗೊತ್ತಿಲ್ಲ ನೋಡಿ ಗಿಡ್ ಮೂಳಿಗೆ.
ಗಿಡ್ ಮುಳಿ ಎದಿತ್ತು ಎದ್ದಳತಿ ಅಂತ ಜಿಯಾಡಿಸೋದಿಲ್ಲ ನಿನಗೆ ಎದ್ದಳ. ಏ ಏ ಏ ಗಿರ್ಜಿ ಗಿರ್ಜಿ ನಂದ್ಲೆ ಲೆಗ್ ಪೀಸ್ ನಂದು ನಾನು ಕೊಟ್ಬಿಡ್ಲೆ ಲೆಗ್ ಪೀಸ್ ಗಿರ್ಜಿ ಪ್ಲೀಸ್ ಕೊಡ್ಲೆ ಗಿರ್ಜಿ ಗಿರ್ಜಿ ಏ ಪರಕ ನೋಡ ನನ್ನ ಲೆಗ್ ಪೀಸ್ನಾಗಿಂದ ಇದನ್ನ ತೊಗೊಳಕತ್ತಾಳ. ಈ ಕೊಡ ಯವ್ವ ನನಗೆ ಇರೋದ ಒಂದು ಲೆಗ್ ಪೀಸ್ ಐತೆ ಪಾತಿ ಏಕೀಗೆ ನನ್ನ ಲೆಗ್ ಪೀಸ್ ನಾನು ಕೊಡನ್ಲೆ ಈಕಿಗೆ. ಇಲ್ಲಿ ನೋಡ ಗಿರ್ಜಿ ನೀ ನನ್ನ ಲೆಗ್ ಪೀಸ್ ಕೊಟ್ಟು ಚಲೋ ಆತ, ಇಲ್ಲಂದ್ರೆ ಮತ್ತೆ ನಿನ್ನ ತಾಟ್ನಾಗಿರೋ ಬಿರಿಯಾನಿ ಒಳಗಿನ ಒಂದು ಪೀಸು ಬಿಡಂಗಿಲ್ಲ, ಮತ್ತು ಎಲ್ಲ ಹಂಗೆ ಕಸ್ಕೊಂಡು ತಿಂದಾಕ್ಬಿಡ್ತೇನೆ. ಮತ್ತು ನಾ ಸೀದಾ ನನ್ನ ಲೆಗ್ ಪೀಸ್ ಕೊಡೋದಾಕಿ ಪಾತಿ ಒಂದು ಕೊಟ್ಟಾಳ ನನಗೆ ಲೆಗ್ ಪೀಸ್ ಕೊಡು ನನ್ನ ಲೆಗ್ ಪೀಸ್ ಕೊಡು. ಅಲ್ಲ ಈ ನಮ್ಮ ಗಿಡ್ಮುಳಿ ನನಗೆ ಬಿಟ್ಟು ಈಕಿ ಯಾವಾಗ ಬಿರಿಯಾನಿ ಕಬಾಬು ಈಕಿನ ಗೆಳತಿಯರ ಜೊತೆಗೆ ತಿನ್ನಕ್ಕೆ ಓದ್ಲಿಕ್ಕಿ ಮಾಡ್ತೇನೆ ತಡಿ. ಈಕಿಗೆ ಏನೇನು ತಿಂದಾಳ ಇನ್ನೂ ಬಾಯಿ ಬಿಡ್ತಾಳೆ. ಇಲ್ಲೇ ನಿಂತು ಕೇಳಿಸ್ಕೊಂಡು ಒದ್ದು ಬಿಡ್ತೀನಿ. ಈಕಿನ್ನ ತಿಂದಿದ್ದೆಲ್ಲ ಕಕ್ಕಬೇಕು ನೋಡಿಕ್ಕಿ. ನನಗೆ ನೋಡಿರೋ ಕೆಳಗಿಂದ ಮ್ಯಾಲಿನ ಮಟ್ಟ ಹುರಿಯಾಕತೈತಿ. ನಾನು ಒಂದಿಟ್ಟು ಕುಡಿತೇನೆ, ಒಂದಿಟ್ಟು ಕುಡಿದು ಬಂದಾಗ ಒಂದಿಟ್ಟು ನನಗೆ ಚಿಕನ್ ಮಾಡಿ ಕೊಡು ಅಂದ್ರೆ 108 ಮಾತಾಡ್ತಾಳೆ. ಈಗ ಈಕಿನ ಗೆಳತಿಯರ ಜೊತೆಗೆ ಹೋಗಿ ಬಿರಿಯಾನಿ ಕಬಾಬು ತಿಂದು ಬಂದಾಳೆ. ನೀಕಿ ಅದು ಎಲ್ಲಿ ತಿಂದು ಬಂದಾಳೆ? ಈಕಿನ ತಿಂದಿದ್ದನ್ನ ಕಕ್ಕಿಸ್ಲಿಲ್ಲ, ನಮ್ಮಪ್ಪಗ ಹುಟ್ಟಿಲ್ಲ ನಾನು. ಪಾರಿ ಗಿರ್ಜಿ ಮಸ್ತ್ ಐತ್ಲಿ ಕಬಾಬು. ಯವ್ವ ಪಾತಿ ಎಷ್ಟು ಮಸ್ತ್ ಮಾಡಿಲಿ ಅಡ್ಗಿ ನೀನು, ಬಿರಿಯಾನಿನೂ ಅಷ್ಟನ ಮಸ್ತ್ ಐತಿ ಯವ್ವ. ನನಗರು ಬಾಯಾಗು ನೀರು ಬರಾಕ್ತ ಬಿಟ್ಟಾವು. ಇನ್ನ ತಿನ್ಬೇಕು ಅನ್ಸಕತೈತಿ. ಅಷ್ಟು ಮಸ್ತ್ ಮಾಡಿ ನೋಡ್ಲಿ ಪಾತಿ ನೀನು, ಭಾರಿ ಮಸ್ತ್ ಮಾಡಿಯವ್ವ. ನಾ ಇಂಥದ್ದು ಒಮ್ಮೆ ತಿಂದಿದ್ದಿಲ್ಲ ಬಿಡು, ಇದ ಫಸ್ಟ್ ಟೈಮ್ ನಾನು ಇಷ್ಟು ರುಚಿಯಾಗಿರೋ ಬಿರಿಯಾನಿ ಕಬಾಬ್ ತಿಂದಿದ್ದು. ಆಹಾ ಮಸ್ತ್ ಐತಿ. ಇನ್ನೊಂದು ಕಬಾಬ್ ಇದ್ರ ಕೂಡ ಲೆಗ್ ಪೀಸ್ ಪಾತಿ, ಇನ್ನೊಂದು ಲೆಗ್ ಪೀಸ್ ಇದ್ರ ಕೂಡ ಭಾಳ ಮಸ್ತ್ ಐತವ. ಭಾಳ ಚಲೋ ಮಾಡಿ ಒಳ್ಳೆ ಉಪ್ಪು ಖಾರ ಹುಳಿ ಎಲ್ಲ ಅದುವಾಗ ಹಾಕಿ ನೋಡು. ನೋಡ ಗಂಡ ಅನ್ನೋದು ಕಬರು ಇಲ್ಲ ಏನಿಲ್ಲ. ಅದು ಹೋಗ್ಲಿ, ಅವ್ರ ಮನ್ಯಾಗ ಅಷ್ಟೈತೋ ಇಲ್ಲೋ ಮಾಡ್ಯಾರೋ ಇಲ್ಲೋ, ಅವ್ರ ಮನ್ಯಾಗ ಅಷ್ಟು ಕಬಾಬು ಹೋಗಿ ನಮ್ನಿ ಭಿಕ್ಷೆ ಬೇಡಾಕತ್ತಾಳ. ಇನ್ನೊಂದು ಕೊಡೆ ಅಂತೇಳಿ ಕಂಡಿರಕ್ಕಿಲ್ಲ. ಈಕಿ ಮೊನ್ನೆರ ಬಿರಿಯಾನಿ ತಂದು ಕೊಟ್ಟಿದ್ದೆ ಈಕಿಗೆ, ಅದನ್ನ ತಿಂದು ಅಯ್ಯೋ ಇಂಥ ಬಿರಿಯಾನಿ ನಾನು ಇದೋ ಫಸ್ಟ್ ಟೈಮ್ ರೀ ತಿಂದಿದ್ದು ಅಂತೇಳಿ ನನಗೆ ಅಷ್ಟೆಲ್ಲ ಹೊಗಳಿದ್ಲಲ್ಲ ಈಕಿ. ಇವತ್ತು ಹೋಗಿ ತನ್ನ ತಿಂದೇ ಇಲ್ಲ ಅಂತಂತಾಳಲ್ಲ ಈಕಿ. ಮಾಡ್ತೇನೆ ತಡಿ ಈಕಿಗೆ. ಹಂಗಂದ್ರೆ ಪಾತಕ್ಕನವ್ರ ಮನೆಗೆ ಹೋಗಿ ಇವರೆಲ್ಲ ಊಟಕ್ಕೆ ಕುಂತಾರೆ. ಇವ್ರು ಮಾಡ್ತೇನೆ ತಡಿಯ ನಿನಗೆ ಬಿಡಾಡಿ ಮಾಡ್ತೇನೆ ತಡಿ ನಿನಗೆ ಒದ್ದು ಬಿಡ್ತೇನೆ ತಡಿ ನಿನಗೆ ಜಾಡಿಸಿ ನಿನಗೆ. ನನ್ನ ಬಿಟ್ಟಿದ್ದು ಬಿರಿಯಾನಿ ತಿಂದು ಬಂದಿಯಾ ನೀನು? ಮಾಡ್ತೇನೆ ತಡಿ ನಿನಗೆ. ಏ ಲಕ್ಷ್ಮಿ ಎದಟಿಯೇ ಇಲ್ಲ ನೀನು? ಲಕ್ಷ್ಮಿ ನನಗ ಬಿಟ್ಟು ಬಿರಿಯಾನಿ ತಿಂದು ಬಂದಿ ಯಾಲೇ ನೀನು? ಎದ್ದಳ್ಳೆ ನೀ ಯಾವಾಗ ಹೋಗಿದ್ದಿ ಏನು ಅನ್ನೋದು ನನಗೀಗ ಬೇಕು. ಈಗ ನನಗೂ ಬಿರಿಯಾನಿ ಕಬಾಬು ಬೇಕಾ? ಪಾತಕ್ಕನ ಮನೆಗೆ ಹೋಗಿ ನೀ ಏನು ಮಾಡ್ತಿ ಬಿಡ್ತೀಯ ನನಗೆ ಗೊತ್ತಿಲ್ಲ. ನಾನು ಬಿರಿಯಾನಿ ತೊಗೊಂಬ ಎದ್ದೇಳ ಪಾತಕ್ಕನ ಮನೆಗೆ ಹೋಗ್ಬಾ ಎದ್ದಳಿಗೆ. ಎಲ್ಲ ಇವಳ ಹೇಳಿದ್ರು ಮತ್ತು ಗುರ್ಕಿ ಬೇರೆ ಹೊಡಿತೀಯ ನೀ ನನ್ನ ಮುಂದೆ. ನಿನಗ ಮಾಡ್ತೇನೆ ತಡಿ ನಿನಗೆ. ಎದ್ದೇಳ್ತೀಯ ಇಲ್ಲ ನೀನು? ನಿನಗೇನು ಬಂದೈತೆ ಶಟ್ರೋಗ? ನನಗೆ ಯಾಕೆ ಒತ್ತೆ ಚಂದನ ಕನಸು ಕಾಣ್ಕೋ ಅಂತ ಮಕ್ಕೊಂದಿದ್ನಿ. ಅಯ್ಯೋ ನನ್ನ ಚಿಕನ್ ಲೆಗ್ ಪೀಸ್ ಎಲ್ಲ ನಂದು ಲೆಗ್ ಪೀಸ್. ನನ್ನ ಲೆಗ್ ಪೀಸ್ ಗಿರ್ಜಿ. ಅಯ್ಯೋ ಕನಸು ಕಾಣಕತ್ತಿದ್ನಿ ನನ್ನ ಇಷ್ಟೊತ್ತು ಮಟ್ಟ ಹಂಗಿದ್ರ. ಅಯ್ಯೋ ದೇವ್ರೆ, ಅಂತ ಚಂದ ಬಿರಿಯಾನಿ ತಿನ್ನಕತ್ತಿದ್ನಿ, ಲೆಗ್ ಪೀಸ್ ತಿನ್ನಕತ್ತಿದ್ನಿ, ಬಂದು ಅಭಿಸ್ಬಿಟ್ಟಲ್ಲ ನಿನ್ನ. ಹೋಗ್ಬಾರ್ದೇನತ್ತಾಗ ಎಲ್ಲೇ ಹಾಳಾಗಿ. ಗಿಡ್ಮುಳಿ ನಿನ್ನ ನನಗೆ ಬಿಟ್ಟು ನೀ ಬಿರಿಯಾನಿ ಲೆಗ್ ಪೀಸ್ ತಿನ್ನಕ್ಕೆ ಹೋಗಿ ನೀನು ನನಗೆ ಬಿಟ್ಟು ತಿಂದು ಬಂದು ಮತ್ತು ನಾನು ನಿನಗೆ ಬಿಡ್ತೇನೆ ನಿನಗೆ? ಸುಮ್ಮನೆ ಎಲ್ಲೋಗಿದ್ದಿ? ನಡಿ ಪಾತಕ್ಕನ ಮನೆಗೆ ಹೋಗಿ ಇಸ್ಕೊಂಡು ಬರ್ಬೇಕಂದ್ರೆ ಇಸ್ಕೊಂಡು ಬರ್ಬೇಕೀಗ ನೀ ಲೆಗ್ ಪೀಸ್ ಬಿರಿಯಾನಿ. ನನಗದೆಲ್ಲ ಗೊತ್ತಿಲ್ಲ, ನೀ ಇಸ್ಕೊಂಬರ್ಬೇಕೀಗ ಅಷ್ಟ. ಇಲ್ಲಾಂದ್ರೆ ಈ ಮನ್ಯಾಗ ನಿನಗೆ ಉಳಗಾಲ ಇಲ್ಲ. ನಾ ಇನ್ನೂ ತಿಂದೇ ಇಲ್ಲ. ಅದೇ ಒಂದು ಈಟ ಹೋಗಿದ್ವಿ ಎಲ್ಲರೂ ಗೆಳತರೆಲ್ಲರೂ ಸೇರಿ ನಾವು ಕೆರೆಗೆ ಹೋಗಿದ್ವಿ ಬಟ್ಟೆ ಒಗದು ಹಾಕೋಣ ಅಂತೇಳಿ. ಅದಕ್ಕೆ ಕರೆದಿಲ್ಲ ನಮಗೆ. ಮತ್ತು ಇವತ್ತು ಬರ್ರಿ ನಮ್ಮ ಮನೆಗೆ ಅಂತೇಳಿ
ಅಂತೇಳಿ ಅದ ಒಂದಿಟ್ಟು ಬಟ್ಟೆ ಎಲ್ಲ ಒಣಗಾಕ್ ಬಂದು ಒಂದಿಟ್ಟು ನಡ ಒಡೆಯಾಕತಿತ್ತು ಅಂತೇಳಿ ಈಗೇನು ಮಧ್ಯಾಹ್ನ ಒಂದು ಈಟ್ ಅದ ಮುಂಜಾನೆ ಮಾಡಿದ್ದ ಒಗ್ಗರಣೆನ ಇತ್ತಲ್ಲ ಅದನ್ನ ಮತ್ತೆ ನೀನು ಹೊಲಕ್ಕೆ ಹೋಗ್ತೇನಂತ ಹೇಳಿದ್ದಿ. ಅದನ್ನ ಒಂದಿಟ್ಟು ಕಲಿಸ್ಕೊಂಡು ತಿಂದು ಅದ ಒಂದು ಈಟ್ ಮಕ್ಕಳನು ಏನು ಸಂಜೆ ಅಡಿಗೆ ಇಲ್ಲ ಏನಿಲ್ಲ ಅಂತ ಹೇಳಿ ನಾನು ಮಕ್ಕೊಂದಿದ್ನಂದ್ರೆ ಅದ ಕನಸು ಬಿದ್ದಿತ್ತು. ನೀ ಬಂದು ಇಷ್ಟೆಲ್ಲ ರಾಮಾಯಣ ಎಬ್ಸಿದಿ ನೋಡು. ಅಷ್ಟಕ್ಕೂ ಅದೇನು ನಮ್ಮ ಅಪ್ಪನ ಮನೆ ಏನ ನಿನಗೆ ಕರ್ಕೊಂಡು ಹೋಗಾಕ ಏನು ಫ್ಯಾಮಿಲಿ ಸಮೇತ ಬಾ ಅಂದಿಲ್ಲಕ್ಕಿ ಏನ ನಮಗೆ ಬರೇ ಗೆಳತಿಯರಿಗೆ ಅಷ್ಟ ಕರೆದಾಳ. ಎಲ್ಲೋದ್ರೂ ಬೇತಾಣಂಗೆ ಬೆನ್ನು ಹತ್ತಿ ಬಿಡ್ತೀಯಲ್ಲ. ಹೊರಗೆ ಹೋಗಿ ತಿಂದು ಬರಬಾರ್ದ ಬಿರಿಯಾನಿ? ಏನು ಕಂಡಿಲ್ಲ ನೀನು ಬಿರಿಯಾನಿ? ನನಗೆ ಅದೆಲ್ಲ ಗೊತ್ತಿಲ್ಲ. ನೀ ಏನು ಮಾಡ್ತೀವಿ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನೀನು ನನಗೆ ಬಿರಿಯಾನಿ ತಿನ್ನಕ್ಕೆ ಕರ್ಕೊಂಡು ಓದಿ ನಾವು ಹೋಗಕ್ಕೆ ಬಿಡ್ತೇನೆ. ಇಲ್ಲಂದ್ರೆ ನಾ ಕುಡಿದು ಬಂದು ರಂಪ ರಾಮಾಯಣ ಮಾಡೋಣ. ಅದು ನೀ ಹೆಂಗೆ ಅವ್ರ ಮನೆಗೆ ಹೋಗಿ ಬಿರಿಯಾನಿ ತಿಂದು ಬರ್ತೀನಿ ನಾನು ನೋಡ್ತೇನೆ. ಸರಳ ನನಗೆ ಕರ್ಕೊಂಡು ಓದಿ ಚಲೋ ಆತ. ನೀ ಇಲ್ಲಂದ್ರೆ ನೋಡಿ ನೀ ಏನಾಗ್ತಿ ಇವತ್ತು ನನ್ನ ಕೈಯಾಗ. ನನಗೆ ಈ ಮನ್ಯಾಗ ಸಾಕಾಗ್ಬಿಟ್ಟೈತಿ ನನಗೆ. ಏನು ನೀನು ತಿನ್ಲಿಲ್ಲ ಅಂತಂದ್ರೆ ನಾನು ತಿನ್ನಬಾರ್ದು. ಇದು ನಿನಗೆ ಹೊರಗೆ ಕುಡಿಯಕ್ಕೆ ಹೋಗಿರ್ತೀಯಲ್ಲ ದಿನ ನಾನು ಹಿಂಗೆ ಮಾಡ್ತೇನೆ ನಿನಗೆ. ನೀನು ನಡಿ ನಾನು ಬರ್ತೇನೆ ಬಾರಿಗೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಮನ್ಯಾಗ ಬಿದ್ದಿರಂತಂತೇನೆ ನಿನಗೆ ನಾನು. ಇನ್ನೊಮ್ಮೆ ನೀವು ಹೋಗಂತ ಹೆಂಗಿದ್ರ ಬಾರಿಗೆ ಏನು ನನಗರ ಜನ್ಮ ಜೀ ಅನ್ಸ್ಬಿಟ್ಟು ನೋಡಿ. ನೀನು ಕರೆನ ಕುಡುಕ್ ನಾನು ಹಾಟೆ ಅಂತ ತಗೊಂಬಂದು ಅದು ನಿನಗೆ ನಾಚಿಗರ ಹೆಂಗೆ ಬರ್ತೈತೆ ನಿನಗೆ ಈ ಮಾತು ಹೇಳಕ್ಕೆ. ಆಕಿ ಗೆಳತಾರ ಕರ್ದಾಳಲ್ಲಿ ನೋಡು. ಆಕಿನ ಗಂಡ ನಿನಗೂ ಫ್ರೆಂಡ್ ಹೌದಿಲ್ಲ, ನಿನಗೂ ಗೆಳೆಯನ ಹೌದಿಲ್ಲ. ಹೋಗ ಅವನು ಕರಿತಾನಂತಂದ್ರೆ ಬಾ ಹೋಗು. ಅಯ್ಯ ನಿನಗೆ ಯಾರು ಬೇಡ ಅಂದ್ರೆ ನನ್ನ ಯಾಕೆ ಜನ್ಮ ತಿಂತೀಯ ನೀನು? ನನಗೆ ಅದೆಲ್ಲ 108 ಹೇಳಕ್ಕೆ ಹೋಗ್ಬೇಡ. ನೀ ಹೋಗ್ತಿ ಅಂತಂದ್ರೆ ನನಗೆ ಕರ್ಕೊಂಡ ಹೋಗ್ಬೇಕು ಏನು. ಇಲ್ಲಂದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ನಿನಗೆ ಹೋಗಾಕ ಬಿಡಂಗಿಲ್ಲ. ನಡಿ ಹೆಂಗಿದ್ರೆ ಬಾರಿಗೆ ಓದಿಲ್ಲ ನಡಿ ಕರ್ಕೊಂಡು ಹೋಗ್ತೇನೆ. ನಡಿ ನೀನು ಕುಡಿ ನಾನು ಕುಡಿತೇನೆ. ನಡಿ ಹಾಗೆ ಬಿಡ್ಲಿ. ಇವತ್ತು ಏನಾಗ್ತೈತೆ ಆಗ್ಬಿಡ್ಲಿ. ಈ ಭೂಮಿ ಮೇಲೆ ಇದುವರೆಗೂ ಯಾ ಗಂಡು ಕರ್ಕೊಂಡು ಹೋಗಿರ್ಬಾರ್ದು ಹೆಣ್ತಿಗೆ ಬಾರಿಗೆ. ನಾ ಕರ್ಕೊಂಡು ಹೋಗಿ ಕುಡಿಸ್ತೀನಿ ನಡಿ. ನಿನಗೆ ಇಬ್ಬರು ಒಂದು ಟೇಬಲ್ ಮೇಲೆ ಕುಂತ ಒಂದು ಬಟ್ಲೆಗ ಇಬ್ಬರು ಕುಡಿಯೋಣಂತ ನಡಿ ಬಾ. ನೋಡ ಲಕ್ಷ್ಮಿ, ನಾ ಹೇಳಕತ್ತೀನಿ ನಿನಗೆ, ನನ್ನ ಕರ್ಕೊಂಡು ಓದಿ ಉಳಿತಿ ನೀನು. ಇಲ್ಲಂದ್ರೆ ನೋಡು ನಾನು ನೀ ಕರ್ಕೊಂಡು ಹೋಗೋಮಟ ಅಂತಂದ್ರೆ ಒಂದೆರಡು ಪೆಗ್ ಹಾಕೊಂಡು ಬಂದುಬಿಡ್ತೀನಿ. ಮಸ್ತಂಗೆ ಹೊಡೆದು ಬಿಡ್ತೇನೆ ಅವ್ರ ಮನ್ಯಾಗನ. ನೀ ಮಾತಾಡಕತ್ತಿದ್ದು ನೋಡಿ ಬಾಯಾಗ ನೀರು ಬಂದುಬಿಟ್ಟಿತ್ಲೆ ನನಗೆ. ಕರ್ಕೊಂಡು ಹೋಗ್ಲಿ ಏನು ಒಂದು ದಿನದ ಮನ್ಯಾಗ ಅಡುಗೆ ಮಾಡೋದು ಉಳಿತೈತೆ. ಸುಮ್ಮ ಕರ್ಕೊಂಡು ಹೋಗ್ನಿ. ನನ್ನಿಂದ ಇಲ್ಲ ಯವ್ವ ಕೇಳಾಕತ್ತಿದ್ದ ಎಲ್ಲೊಂಟಿ ಅಂತಂತ ಕೇಳಾಕತ್ತಿದ್ನ. ಅದಕ್ಕೆ ಹಿಂಗೆ ಅಂತೇಳಿ ಅಂದ್ರೆ ಅವ್ರು ಗಿರ್ಜಕ್ಕ ಪಾರಕ್ಕ. ಅದಕ್ಕೆ ಮತ್ತು ನಾನು ಬರ್ತೇನೆ ಅಂತೇಳಿ ಅಂತಂದ್ರೆ ಅವ್ರು. ಅದಕ್ಕೆ ಮತ್ತು ಕರ್ಕೊಂಬಂದೇವ. ಈಗ ಏನು ತಿಳ್ಕೊಬೇಡ ಅಂತಂದ್ರೆ ಆಕೆ ಏನು ತಿಳ್ಕೊಳಂಗಿಲ್ಲ. ನಡಿ ಹೋಗಿ ಬರೋಣಂತ. ಮಾನಗೇಡಿ ಊರ್ ಮಾನಗೇಡಿ ನಾಚಿ ಬರಂಗಿಲ್ಲ ಏನು ನಿನಗೆ ಈ ಮಾತು ಹೇಳಕ್ಕೆ? ಆಯ್ತು ಕರ್ಕೊಂಡು ಹೋಗ್ತೇನೆ. ಆದ್ರೆ ಅಲ್ಲಿ ಬಂದು ಸುಮ್ಮನೆ ಹೆಂಗೆ ತಿಂದನೆ ಹೆಂಗೆ ಎದ್ದು ಬಂದನೆ ಮಾಡ್ಬೇಕಲ್ಲಿ. ಜಾಸ್ತಿ ಅಲ್ಲಿ ಕುಡಿದು ಬಂದು ಹಾರಾಡಕತ್ತಿ ನಿನ್ನ ಮತ್ತು ಮನೆಗೆ ಬಂದು ನೀನು ಉಳಿಗಾಲಿಲ್ಲ ಅಂತ ತಿಳ್ಕೊಂಬಿಡು ನಿನ್ನ. ಏನು ನೋಡಂತೀನಿ ಆಕಿ ಈಗ ಏನಿಲ್ಲ. ಹೋಗ ಈಗ ಮನ್ಯಾಗ ಒಂದಿಟ್ಟು ಒಗ್ಗರಣೆಯನ್ನ ಐತಿ ಅದನ್ನು ತಿಂದು ಬೀಳು. ಸಂಜಿಕೆ ಕರ್ಕೊಂಡು ಹೋಗ್ತೇನಂತೆ. ಸಂಜಿಕೆ 7-8 ಗಂಟೆ ಸುಮಾರು ಬಾ ಅಂತಂದಾಳ. ಅವಾಗ ನಾನು ಗಿರ್ಜಕ್ಕ ಪಾರಕ್ಕ ಎಲ್ಲರೂ ಹೋಗ್ತಿರ್ತೇವೆ. ಅವಾಗ ನಿನ್ನೊಬ್ಬನ್ನ ಜೋಡಾಕೊಂಡು ಹೋಗ್ತೇನೆ ನಡಕ್ಕೆ. ನನಗರ ಸಾಕಾಗ್ಬಿಟ್ಟೈತಿ ನಿನ್ನ ಕಟ್ಕೊಂಡು. ಅದು ಏನಂತ ನೋಡಿ ಕೊಟ್ಟನ ಏನ ನಮ್ಮಪ್ಪ ನಿನಗೆ. ಸಾಕಾಗ್ಬಿಟ್ಟೈತೆ ಆ ಕಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಹೆಂಗೆ ಇದನ್ನ ಕಾಮಿಡಿ ರೀತಿ ನಾನು ತೊಗೊಂಡು ಬಂದೀನಿ ಅಂತ ಹೇಳಿ. ಇವತ್ತಿನ ವಿಡಿಯೋ ಒಳಗೆ ಬರೀ ನಾನು ಕನಸು ಕಾಣ್ತಿರ್ತೀನಿ ಅದ್ರ ಬಗ್ಗೆ. ಅದು ನಮ್ಮ ಯಜಮಾನ್ರು ನೋಡಿ ಹೆಂಗೆ ಏನೇನಾಗ್ತೈತೆ ಅನ್ನೋದಂತೂ ನಿಮ್ಗೆ ನಾನು ತೋರಿಸ್ಕೊಟ್ಟೇನಿ. ಈಗ ನಾವು ನೆಕ್ಸ್ಟ್ ಪಾರ್ಟ್ ಏನು ಹಾಕ್ತೀನಲ್ಲ ಅದು ನಾವು ಅವ್ರ ಮನೆಗೆ ಊಟಕ್ಕೆ ಹೋಗಿರ್ತೀವಿ. ಅಲ್ಲೇನೆಲ್ಲ ಗದ್ದಲ ಮಾಡ್ತಾರೆ ನಮ್ಮ ಮನೆಯವರು. ಅದನ್ನು ನೀವು ನೋಡಿ ಎಂಜಾಯ್ ಮಾಡಿರಿ. ಅದಂತೂ ಭಾಳ ಕಾಮಿಡಿ ಐತಿ. ಸ್ವಲ್ಪ ನೀವು ನೋಡಿ ಎಂಜಾಯ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಸಾರಿ ರೀ ಇಷ್ಟು ದಿನ ವಿಡಿಯೋ ಹಾಕಿಲ್ಲ ನಾನು. ಯಾಕಂದ್ರೆ ಸ್ವಲ್ಪ ಮನೆ ಕ್ಲೀನಿಂಗ್ ಆಯ್ತು, ಹಬ್ಬದಾಯ್ತು, ಎಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು ರೀ ನಂದು. ಹಿಂಗಾಗಿ ಇನ್ಮೇಲಿಂದ ಡೈಲಿ ವಿಡಿಯೋಸ್ ಬರ್ತಿರುತ್ತೆ. ಸೊ ಆದಷ್ಟು ನನಗೆ ಸಪೋರ್ಟ್ ಮಾಡಿರಿ. ಹೋಗಿ ಬರ್ತೀನಿ ರೀ ನಾಳೆ ಮತ್ತು ಸೂಪರ್ ಆಗಿರೋ ಕಾಮಿಡಿ ವಿಡಿಯೋ ಜೊತೆ ಸಿಗ್ತೀನಿ ರೀ. ಟೇಕ್ ಕೇರ್, ಬಾಯ್ ಬಾಯ್.